ಹಾಯ್ ಹಲೋ ವೆಲ್ಕಮ್ ಟು ಪಲ್ಲವಿ ಯೂಟ್ಯೂಬ್ ಚಾನಲ್ ಗೈಸ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪ ಹಾಲಿಡೇಸ್ ಇತ್ತು, ನಾನು ಮನೆಯಲ್ಲಿ ಕೆಲಸ ಅದು ಇದು ನಮ್ಮ ಅಕ್ಕ ಊರು ಮಕ್ಕಳು ಇದೇ ಆಯಿತು. ಬಟ್ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಇಂಪಾರ್ಟೆಂಟ್ ಗೈಸ್, ಮದರ್ ಪ್ರಾಮಿಸ್ಸು. ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಇಂಪಾರ್ಟೆಂಟೇ. ಅದಕ್ಕೆ ಏನಂದರೆ ನಾನು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಯಾರಿಗೋ ಏನೋ ಆಗಿತ್ತು, ಯಾರಂತ ನಾನು ಮೆನ್ಷನ್ ಮಾಡೋಕ್ಕಾಗಲ್ಲ. ನೈಟು 9 ಗಂಟೆಲಿ ಬಿಟ್ವಿ, 1 ಗಂಟೆಗೆ ರೀಚ್ ಆದ್ವಿ. ಏನಂತಂದರೆ ಇಲ್ಲಿ ಒಂದು ನಿಮಿಷ ಮಾಡ್ತೀನಿ. ಅದಕ್ಕೆ ಏನಂತಂದರೆ ನನಗೆ ತುಂಬ ಬೇಜಾರು ಅನ್ನಿಸ್ತೈತೆ. ಕನಮ್ ಅಂತೆ, ಆಂಧ್ರ ಪ್ರದೇಶದ ಹತ್ರ ಕನಮ್ ಅಂತ, ಕನಮ್ ಹತ್ರ ವಿಶಾಖಪುರಂ ಅಂತ. ಇಲ್ಲಿ ನಾಟಿ ವೈದ್ಯ ತುಂಬ ಚೆನ್ನಾಗಿ ಹಿಡಿಯುತ್ತಂತೆ. ಅಂದರೆ ಶೋ ಕೊಡಿರುತ್ತಲ್ಲ, ತುಂಬ ಅವ್ರಿಗೆ ಮಾತ್ರ ತುಂಬ ಬೇಗ ಮೇಲಾಗುತ್ತಂತೆ, ಹುಷಾರಾಗುತ್ತಂತೆ. ನೋಡ್ತೀರಾ, ನಾನು ಹೇಳೋದು ನೀವು ನಂಬಲ್ಲ ಅಂದರೆ ನೀವೇ ನೋಡಿ. ಎಷ್ಟು ಕಾರ್ಗಳು ಬಂದಿದ್ದಾವೆ ಅಂದರೆ ಡೈಲಿ ಇಲ್ಲಿ ನಮ್ಮ ಥರ ಹಾಲಿಡೇಸು ಅದು ಇದು ಏನೂ ಇರಲ್ಲ. ಇಲ್ಲಿ ನಾಟಿ ವೈದ್ಯ ಕೊಡ್ತಾರೆ. ಇದೇ ಅವ್ರದ್ದು ಬಿಲ್ಡಿಂಗು. ಮತ್ತು ಇಲ್ಲಿ ನೋಡಿ ಎಷ್ಟು ಜನ ಪೇಷಂಟ್ಗಳೆಲ್ಲ ಬೇಗ ಒಂದು 3 ಗಂಟೆಗೆ ಬಂದಿರ್ತಾರೆ. 3 ಗಂಟೆಯಿಂದ ಲೈನಲ್ಲಿ ನಿಂತ್ಕೊಂಡಿರ್ತಾರೆ. ಆಗದೆ ಇರೋರೆಲ್ಲ ಇಲ್ಲಿ ಕಾರಲ್ಲಿ ಲೈನ್ ಪೂರ್ತಿ ಕಾರುಗಳಲ್ಲಿ ಕೂತಿರ್ತಾರೆ. ಕಾರುಗಳೇ ಬಂದು ಒಂದೊಂದು ಕಾರೇ, ಇಲ್ಲಾಂದ್ರೆ ಕಾರುಗಳ ಹತ್ರಗೆ ಎತ್ಕೊಂಡ್ಬಂದು ಕೊಡ್ತಾರಂತೆ ನಾಟಿ ವೈದ್ಯ. ಇಲ್ಲಿ ನಾನು ಬೋರ್ಡ್ ಮೇಲೆ ಇರೋದನ್ನೆಲ್ಲ ತೆಗೆದು ವಿಡಿಯೋಗೆ ಹಾಕಿರ್ತೀನಿ, ನೀವೇ ಓದ್ಕೊಳ್ಳಿ ಆಯಿತಾ. ನಿಮಗೆ ಯಾರಾದರೂ ನಿಮಗೆ ಗೊತ್ತಿರೋರು ಮನೆ ಅಕ್ಕಪಕ್ಕದಲ್ಲೇ ಆಗಲಿ, ನಾನು ಯಾರನ್ನೋ ಕರ್ಕೊಂಡ್ಬಂದಿದ್ದೀವಿ. ನಾನು ಎಮರ್ಜೆನ್ಸಿ ಪಾಪ ಅಂತ ಬಂದಿದ್ದೀನಿ. ಒಂದ್ಸಲ ನೋಡೋಣ ಅಂತಂದ್ಬಿಟ್ಟು. ಏನಂದರೆ ತುಂಬ ಬೇಜಾರು ಅನ್ನಿಸ್ತು. ಎಷ್ಟು ಜನ ಗೊತ್ತಾ ಗೈಸ್, ತುಂಬ ಜನನೇ, ತುಂಬ ಕಾರುಗಳು ಒಳಗಡೆನೆ ಕೂತಿದ್ದಾರೆ ಎಲ್ಲರೂ. ಇನ್ನೂ ಇವಾಗ 4 o'clock ಆಗಿದೆ. ನಾನು ಸ್ವಲ್ಪ ನನಗೆ ಅದೇ ಕೆಲಸ, ನನಗೇನು ವಿಡಿಯೋ ಮಾಡಬೇಕಂತ ಆಸೆ ಇರಲಿಲ್ಲ. ಬಟ್ ಈ ವಿಡಿಯೋಯಿಂದ ಏನಾದರೂ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಅಂತಂದ್ಬಿಟ್ಟು ನಾನು ಈ ವಿಡಿಯೋ ತೆಗಿತಾ ಇರೋದು ಅಷ್ಟೇ ಗೈಸ್. ಅದಕ್ಕೆ ನೀವು ಪ್ಲೀಸ್ ಯಾರಿಗಾದರೂ ನಿಮಗೆ ಗೊತ್ತಿರೋರಿಗೆ ಆಗಲಿ, ಶೋ ಕೊಡ್ದಿರುತ್ತಲ್ವ ಅಂಥವ್ರಿಗೆ, ಏನಾದರೂ ತುಂಬ ಪ್ರಾಬ್ಲಮ್ ಇರೋರಿಗೆ, ಎಮರ್ಜೆನ್ಸಿ ಇರೋರಿಗೆ ಇಲ್ಲೂ 3 times, 3 times ಬರಬೇಕು ಗೈಸ್. ಒಂದು ದಿನಕ್ಕೆ 3 times ಕೊಡ್ತಾರೆ ಒಂದೊಂದು ನಾನು ನಿಜ, ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ ನಾನು ನೋಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನು ನಿದ್ದೆನೂ ಬರಲಿಲ್ಲ, ಆಚೆ ಬಂದು ಇದ್ದೀನಿ. ಬಟ್ ಬೆಳಗ್ಗೆ ಬೇಗನೆ 1 ನಿಮಿಷಕ್ಕೆ ಒಬ್ಬ ಪೇಷಂಟ್ಗೆಲ್ಲ ನೋಡಿಬಿಡ್ತಾರಂತೆ. ತುಂಬ ಜನ ಪೇಷಂಟ್ಸ್ ಬಂದಿದ್ದಾರೆ ಗೈಸ್. ಪಾಪ ನಿಮಗೆ ಗೊತ್ತಿರೋರಿಗೆ ಆಲ್ಮೋಸ್ಟ್ ಎಲ್ಲಿ ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ಕನಮ್ ಹತ್ರ ವಿಶಾಖಪುರಂ ಅಂತೆ, ಆಯಿತಾ. ಅಲ್ಲಿ ನಾಟಿ ವೈದ್ಯ, ಇದು ಚಿಕ್ಕ ಮನೆ ಇತ್ತಂತೆ, ಒಂದು ಚಿಕ್ಕ ಗುಡ್ಸಲ್ ಥರ ನಾಟಿ ಕೊಡ್ತಾಯಿದ್ರಂತೆ. ಅದು ಇಂಪ್ರೂವ್ ಆಗಿ ಚೆನ್ನಾಗಿ ಎಲ್ಲ ಪೇಷಂಟ್ಸ್ಗೆ, ಎಲ್ಲ ಜನರಿಗೆ ತುಂಬ ಯೂಸ್ ಆಗ್ತಿತ್ತಂತೆ. ಅದಕ್ಕೆ ಇವಾಗ ತುಂಬ ದೊಡ್ಡದೇ ಮಾಡಿಬಿಟ್ಟಿದ್ದಾರೆ ಗೈಸ್. ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಮತ್ತು ನಾನು ಬೆಳಗ್ಗೆ ಎಲ್ಲ ಸ್ವಲ್ಪ ತೋರಿಸ್ತೀನಿ ಹೆಂಗೆ ತಗೊತಾರೆ, ಹೆಂಗೆ ಕೊಡ್ತಾರೆ ನಾಟಿ ವೈದ್ಯ ಅಂತಂದ್ಬಿಟ್ಟು. ತುಂಬ ಹುಷಾರಾಗುತ್ತಂತೆ, ಮೇಲಾಗುತ್ತಂತೆ. ಬನ್ನಿ. ತುಂಬ ಜನ ನೋಡ್ತಾರೆ ಅಂತಲ್ಲ, ನೋಡಿರೋ ಒಂದು 150 ಜನದಲ್ಲೇ ಆಗಲಿ, ಒಂದು 50 ಜನ ಅಲ್ಲ, ಒಂದು 10 ಜನದಕ್ಕಾದರೂ ಏನಾದರೂ ಎಮರ್ಜೆನ್ಸಿ ಇದ್ದೇ ಇರುತ್ತೆ. ಗೊತ್ತಿರೋರು 10 ಜನದಲ್ಲಿ ಯಾರಿಗೇ ಆಗಲಿ ಬೇರೆಯವ್ರಿಗೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮತ್ತು ಈ ಥರ ಏನಾದರೂ ಆದರೆ ಎಮರ್ಜೆನ್ಸಿಯಾಗಿ ನಿಜ ಪ್ಲೀಸ್ ಇಲ್ಲಿ ಕರ್ಕೊಂಬನ್ನಿ. ನಾನು ನಂಬ್ತೀನಿ, ನಾನು ಸ್ವಲ್ಪ. ಬಟ್ ನಾನು ನಂಬ್ತೀನಿ ಅನ್ನೋದಕ್ಕಿಂತ ನಾನು ನಂಬಲ್ಲ. ಬಟ್ ನಾಟಿ ವೈದ್ಯ ಅದು ಇದು. ಬಟ್ ನೀವೇ ನೋಡಿ, ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ, ಎಷ್ಟು ಜನ ಕಾರುಗಳಿದ್ದಾವೆ. ಪೇಷಂಟ್ಗಳು ನೋಡಿ ಅಲ್ಲೆಲ್ಲ ಕೂತಿದ್ದಾರೆ. ಅವರು ನೋಡೋಕ್ಕಾಗಲ್ಲ, ಬೇಜಾರಾಗುತ್ತೆ. ಪೇಷಂಟ್ಗಳಾಗಲಿ, ಅವರ ಜೊತೆಲಿ ಬಂದಿರೋರಾಗಲಿ ಎಲ್ಲರೂ ಕೂತಿದ್ದಾರೆ ಗೈಸ್. ಮತ್ತು ಸೊಂಟ ನೋವು ಅದು ಇದು ಏನೋ ಪೀರಿಯಡ್ಸ್ ಪ್ರಾಬ್ಲಮ್ ಏನಾದರೂ ಆಗಿರ್ಬೋದು, ಏನೋ ನೋಡ್ತಾರಂತೆ. ಬಟ್ ಮಾರ್ನಿಂಗ್ ಹೇಳ್ತೀನಿ ಗೈಸ್ ನಾನೆಲ್ಲ ತಿಳ್ಕೊಂಡು. ಬೋರ್ಡ್ ಮೇಲೆ ಎಲ್ಲ ತೆಗೆದು ಹಾಕಿರಿ ಗೈಸ್, ಬೇಕಾದರೆ ನೋಡ್ಕೊಳ್ಳಿ. ಇನ್ನೂ ಮಾರ್ನಿಂಗು ಕ್ಲಾರಿಟಿಯಾಗಿ ವಿಡಿಯೋ ಮಾಡಿ ಒಂದು ಕಡೆಯಿಂದ ಹಾಕ್ತೀನಿ. ಯಾರಿಗಾದ್ರೂ ಶೋ ಕೊಡಿಯೋರಿಗೆ ಸ್ಟ್ರೋಕ್ ಅನ್ಸೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ತುಂಬ ಬೇಜಾರು ಅನಿಸ್ತೈತೆ. ವಯಸ್ಸು ಹುಡುಗರಿಗೆ ಆಗಲಿ ಸಡನ್ನಾಗಿ ಬರುತ್ತೆ ಅಲ್ವಾ, ಅದು ಯಾರಿಗೆ ಬರುತ್ತೆ ಅಂತ ಗೊತ್ತಾಗಲ್ಲಲ್ಲ.
ಅದಕ್ಕೆ ತುಂಬ ಹುಷಾರಾಗುತ್ತಂತೆ, ಮೇಲಾಗುತ್ತಂತೆ, ಕ್ಯೂರ್ ಆಗುತ್ತಂತೆ. ಅದಕ್ಕೆ ಆದಷ್ಟು ನಿಮ್ಗೆ ಗೊತ್ತಿರೋರಿಗೆ ಯಾರಿಗಾದ್ರೂ ಏನಾದರೂ ಆದರೆ ಕರ್ಕೊಂಬನ್ನಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಮಾರ್ನಿಂಗು ತೋರಿಸ್ತೀನಿ. ಅಲ್ಲೇನೋ ಚಿಕ್ಕ ಲೋಟ ಅಲ್ಲಿ 3 ಟೈಮ್ಸ್ ಕೊಡ್ತಾರಂತೆ ನಾಟಿ ವೈದ್ಯ, ಅದು ಕುಡಿಬೇಕು ಮತ್ತು 3 ಟೈಮ್ಸ್ ಬರಬೇಕು ಅಂತೆ ಗೈಸ್. ಅಷ್ಟೇ ನಾನು ಇಷ್ಟು ಹೇಳೋದಕ್ಕೆ. ಪ್ಲೀಸ್ ನಿಮ್ಗೆ ಗೊತ್ತಿದ್ದರೆ ಶೇರ್ ಮಾಡಿ. ನಾನು ಅಡ್ರೆಸ್ ಹೇಳ್ತಾ ಇದ್ದೀನಲ್ಲ, ಅವರು ಹುಷಾರಾಗಲಿ, ಅವರು ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಬೇಕು. ನಾವು ಏನಾದರೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆದಾಗೆ ಬಂದುಬಿಡಬೇಕು ಗೈಸ್. ಜಾಸ್ತಿ ಆದಮೇಲೆ ಈ ಥರ ಎಲ್ಲ ನಾಟಿ ವೈದ್ಯತೆ ಎಲ್ಲ ಹುಡ್ಕೋದು ಬೇಡ. ಸ್ಟೋಕ್ ಹೊಡಿಯೋರಿಗೆ ಇಲ್ಲಿ ತುಂಬ ಕ್ಯೂರ್ ಆಗುತ್ತಂತೆ, ಹುಷಾರಾಗುತ್ತಂತೆ. ಪ್ಲೀಸ್ ಆದಷ್ಟು ಶೇರ್ ಮಾಡಿ. ಮತ್ತು ಯಾರು ಗೊತ್ತಿರೋರ್ಗೆ ಏನಾದರೂ ಸ್ಟೋಕ್ ಹೊಡೆದಿದ್ರೆ ಸಡನ್ನಾಗಿ ಕಾಣಿಸ್ಕೊಳ್ಳೋದಾಗಲಿ, ಸಡನ್ನಾಗಿ ಮಾತುಗಳು ಬರದೆ ಆಗಲಿ, ಕೈ ಕಾಲು ಏನಾದರೂ ಸಡನ್ನಾಗಿ ಸ್ಟಾಪ್ ಆಗೋದು. ನಾನು ನಿಜ ಹೇಳೋದಕ್ಕೆ ತುಂಬ ಬೇಜಾರಾಗ್ತಾಯಿದೆ, ಅಳು ಬರ್ತಾಯಿದೆ, ಅದು ಹೇಳ್ತಾ ಇದ್ದೀನಿ. ನನ್ನ ಕಣ್ಣಾರೆ ನನಗೆಲ್ಲ ನೋಡಿಲ್ಲ, ಅದಕ್ಕೆ ಬೇಜಾರಾಗ್ತಾಯಿದೆ. ಬಟ್ ನನಗೇನು ಅಂತಂದರೆ ಎಲ್ಲರೂ ಚೆನ್ನಾಗಿರಬೇಕು. ಬಟ್ ನನಗೆ ಗೊತ್ತಿರೋ ವಿಷಯನ ನಾನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನನ್ನ ಸಬ್ಸ್ಕ್ರೈಬಲ್ಲಿ 150 ಜನ ನೋಡ್ತಾರೆ. ಆ 150 ಜನದಲ್ಲಿ ಯಾರಿಗನ್ನ ನಿಮ್ಗೆ ಕೇಳಕ್ಕೆ ಬಂದಾಗ ಏನು ಮಾಡಬೇಕು ಏನು ಅಂತ, ಎಮರ್ಜೆನ್ಸಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲೇ ಆಗಿರ್ಬೋದು, ಅವ್ರಿಗೆಲ್ಲ ತಿಳಿಸ್ಕೊಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಗೈಸ್. ನಾನು ಆ ಬೋರ್ಡೆಲ್ಲ ತೋರಿಸ್ತೀನಿ. ನನಗೆ ಎಕ್ಸ್ಪ್ಲೇನ್ ಮಾಡೋದು ಅಷ್ಟೊಂದು ಜಾಸ್ತಿ ಬರಲ್ಲ. ಬೋರ್ಡೆಲ್ಲ ತೋರಿಸ್ತೀನಿ, ಅದರಲ್ಲಿ ಓದ್ಕೊಳ್ಳಿ ಆಯಿತಾ. ಬನ್ನಿ ನೋಡಿ ಗೈಸ್, ಇದೆ ತೆಲುಗುದಲ್ಲಿದೆ, ಕನ್ನಡದಲ್ಲಿದೆ, ತಮಿಳಲ್ಲಿದೆ, ನೀವೇ ಓದ್ಕೊಳ್ಳಿ. ಏನೇನಕ್ಕೆ ಅಂತ. ಅದಕ್ಕೆ ನಾನು ಪದೇ ಹೇಳೋದು, ತುಂಬ ಜನ ಬಂದಿದ್ದಾರೆ, ನಾನು ಸುಳ್ಳು ಹೇಳಲ್ಲ. ತುಂಬ ಜನ ಬಂದು ಇಲ್ಲಿ ಹುಷಾರಾಗಿದೆಯಂತೆ, ಅದಕ್ಕೆ ನಾನು ಹೇಳ್ತಾ ಇರೋದು. ಮತ್ತು ಬೇರೆ ಏನೂ ಇಲ್ಲ. ನನಗೇನು ವೀಡಿಯೋಸ್ ಮಾಡಬೇಕು ಅದಕ್ಕೆ ಅಂತಲ್ಲ. ಕಾರುಗಳು ನೋಡಿ, ಎಷ್ಟು ಜನ, ಎಷ್ಟು ಪೇಷಂಟ್ಗಳು ಪಾಪ. ಅದಕ್ಕೆ ಏನಾದರೂ ಯೂಸ್ ಆಗುತ್ತೇನೋ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ನೋಡಿ ಆಂಬುಲೆನ್ಸು ನೋಡಿ, ಅಲ್ಲಲ್ಲೇ ಮಲಗಿದ್ದಾರೆ ನೋಡಿ. ಇದೆ ಅವ್ರ ಬಿಲ್ಡಿಂಗು. ಅವರು ಆಯುರ್ವೇದಿಕ್ ಮಾಡೋರು. ನನಗೆ ಸುಳ್ಳು ಹೇಳೋದಕ್ಕೇನು ಇಷ್ಟ ಆಗಲ್ಲ ಗೈಸ್. ನೋಡಿ ಇವ್ರುಗಳೆಲ್ಲ ಬಂದಿದ್ದಾರೆ, ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ. ಪದೇ ಹೇಳ್ತಾ ಇದ್ದೀನಿ. ಲಾಸ್ಟಲ್ಲಿ ಮಾರ್ನಿಂಗ್ ಆದಮೇಲೆ ಕರೆಕ್ಟಾಗಿ ಅಡ್ರೆಸ್ಸು ನನಗೆ ಕ್ಲಾರಿಟಿಯಾಗಿ ಇಲ್ಲ ಅಂತಂದರೆ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ, ಬೇಕಾದರೆ ಕಾಲು ಮಾಡಿ, ನಾನು ಹೇಳ್ತೀನಿ ಎಲ್ಲಿ ಅಡ್ರೆಸ್ ಏನು ಅಂತ. ಏನಾದರೂ ಆ ಥರ ಬೇರೆಯವ್ರಿಗೆ ಸ್ಟೋಕ್ ಹೊಡಿಯೋದು, ಇವಾಗ ಯಾರ್ಯಾರಿಗೆ ಹೊಡಿಯುತ್ತೆ, ಯಾರ್ಯಾರಿಗೆ ಏನೇನು ಇರುತ್ತೋ ಅಲ್ವಾ ಗೈಸ್ ಪ್ರಾಬ್ಲಮ್ಸ್. ನೋಡಿ ಎಷ್ಟು ಕಾರುಗಳಿದಾವೆ, ಅದಕ್ಕೆ ತುಂಬ ಜನಕ್ಕೆ ಪ್ರಾಬ್ಲಮ್ಸ್ ಇರುತ್ತಲ್ವ. ಯಾರಿಗಾದ್ರೂ ಒಬ್ರಿಗಾದ್ರೂ ಯೂಸ್ ಆಗುತ್ತೇನೋ ಅಂತ. ಬಟ್ ಯಾರಿಗೂ ಆ ಥರ ಆಗಬಾರ್ದು. ನಾನಂತೂ ಬೇಡ್ಕೊತೀನಿ ದೇವರಲ್ಲಿ, ಯಾರಿಗೂ ಆ ಥರ ಏನೂ ಆಗಬಾರ್ದು ಅಂತ. ಚೆನ್ನಾಗಿರಲಿ, ಮುದುಕರು ಆಗಲಿ, ಎಲ್ಲರೂ ಚೆನ್ನಾಗಿರಬೇಕು. ಬಟ್ ನೋಡಿ ಗೈಸ್, ಅಲ್ಲಿಂದ ಸ್ಟಾರ್ಟ್ ಅಂದರೆ ಪಾಪ ಅವ್ರಿಗೆ ಕೆಳಗಡೆ ಇಳಿಯೋಕ್ಕಾಗಲ್ವಲ್ಲ, ಕಾರಲ್ಲೇ ಕೂತಿರ್ಬೇಕು, ನಡಿಯೋಕ್ಕಾಗಲ್ವಲ್ಲ, ಅಂಥವರೆಲ್ಲ ಕಾರಲ್ಲೇ ಇರ್ತಾರೆ. ಬಟ್ ಕಾರುಗಳೇ ಒಂದೊಂದಾಗೆ ಹೋಗುತ್ತೆ ಗೈಸ್ ಅಲ್ಲಿಗೆ. ಅವ್ರ ಮನೆ ಹತ್ರ ನಾಟಿ ವೈದ್ಯ ಕೊಡ್ತಾರಲ್ಲ, ಆ ಮನೆ ಹತ್ರ ಒಂದೊಂದು ಕಾರಲ್ಲೇ ಹೋಗಿ ಒಂದೊಂದು ಗ್ಲಾಸ್ ಕೊಡ್ತಾರಂತೆ. ನಾಟಿ ವೈದ್ಯ ಕುಡಿದು ಮತ್ತೆ ಒಂದು ರೌಂಡ್, ಮತ್ತೆ ಇನ್ನೊಂದು 2 hours ಆದಮೇಲೆ ಮತ್ತೆ ಒಂದು ರೌಂಡ್ ಬಂದು ಅಲ್ಲಿ ಮತ್ತೆ ಇನ್ನೊಂದು ಸಲ ಕೊಡ್ತಾರೆ. ಕುಡಿದು 2 times ಏನೋ ಕೊಡ್ತಾರಂತೆ ಗೈಸ್. ಕುಡಿದು ಮತ್ತೆ ಮನೆಗೆ ಹೋಗ್ಬೋದು ಆರಾಮಾಗಿ. ಮತ್ತು ಇದೇ ಒಂದೇ ಟೈಮಲ್ಲ, ನಾನು ಪದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಅರ್ಥ ಆಗಿರುತ್ತೆ ಅನಿಸುತ್ತೆ. 3 times ಬರಬೇಕು ಅಷ್ಟೇ ಗೈಸ್. ಆ ಓನರು ಅವ್ರು ಯಾರು ಮಾಡೋದು ಅಂತಂದ್ಬಿಟ್ಟು ವಿಡಿಯೋದಲ್ಲಿ ಫೋಟೋ ಕ್ಲಾರಿಟಿಯಾಗಿ ಕಾಣುತ್ತೆ. ಇದನ್ನು ಕಂಡುಹಿಡಿದವ್ರು ಇವರೇ ಅನಿಸುತ್ತೆ ಗೈಸ್. ಅವರು ಸರಿಯಾಗಿ ಕಾಣಿಸ್ತಿಲ್ಲ ಬಿಡಿ, ಮಾರ್ನಿಂಗ್ ತೋರಿಸ್ತೀನಿ.
ಬಟ್ ಏನು ಗೊತ್ತಾ, ಇದೆಲ್ಲ ನೋಡಿದಾಗ ಈ ಪ್ರಾಬ್ಲಮ್ಸು, ದುಡ್ಡು ಇವತ್ತಿದ್ರೂ ನಾಳೆ ಸಂಪಾದನೆ ಮಾಡ್ಕೋಬೋದು. ಬಟ್ ಮನುಷ್ಯರನ್ನ ಇವತ್ತು ಕಳ್ಕೊಂಬಿಟ್ರೆ ನಾಳೆ ಅವ್ರನ್ನ ತರೋಕ್ಕಾಗಲ್ಲ ಗೈಸ್. ಅದಕ್ಕೆ ತುಂಬ ಬೇಜಾರಾಗ್ತಾಯಿದೆ ನನಗೇನೋ. ಇವತ್ತು ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಜನ ಕೂತಿದ್ದಾರೆ. ನಾನು ಅಷ್ಟೇ ಗೈಸ್ ತೋರಿಸೋದು, ಪ್ಲೀಸ್ ಏನೋ ಅನ್ಕೋಬೇಡಿ. ಬಾಯ್. ನೋಡಿ ಗಾಯ್ಸ್ ಎಷ್ಟು ಜನ ಬಂದಿದ್ದಾರೆ. ಬೆಳಗ್ಗೆ ಆಯಿತು ಗೈಸ್, ನೋಡಿ ಎಷ್ಟು ಕಾರುಗಳು, ತುಂಬ ಕಾರುಗಳು. ನೋಡಿರ ಹೋಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಎಷ್ಟು ದೂರ ಹಿಂದೆ ಇದೆ ನೋಡಿ ಗಾಯ್ಸ್. ನೋಡಿ ಗೈಸ್ ಎಷ್ಟು ಬೇಜಾರಾಗುತ್ತೆ ಅಂದರೆ, ಅಪ್ಪ ನಾನು ಫಸ್ಟ್ ಟೈಮ್ ಈ ಥರ ಇಷ್ಟು ಪೇಷಂಟ್ಗಳನ್ನೆಲ್ಲ ನೋಡ್ತಾ ಇರೋದು, ಇಲ್ಲಿ ಎಷ್ಟು ಜನ ಬರ್ತಾ ಇರೋದು ನೋಡಿ. ಲಾಸ್ಟ್ಗೆ ಅವ್ರ ಗಂಡ ಹೆಂಡತಿಗೆ ಅನಿಸುತ್ತೆ ಅಪ್ಪಪ್ಪ ಆಂಟಿಗೆ ಆ ಥರ ಆಗಿರೋದು, ಸ್ಟ್ರೋಕ್ ಏನೋ ಆಗಿರೋದು, ಪಾಪ ಅಂಕಲ್ ತಿನ್ನಿಸ್ತಾ ಇರೋದು. చాలా మంచిదమ్మా సేవ, ఇది మంచి సేవ. ఎందుకంటే 10 మందికి ఒక గుర్తింపు అనమాట. ఇది తెలియకుండా కూడా పలాని ఒక ఇరుపాక్షిపురం అనేది ఒక మదనపల్లి దగ్గర ఉంది. ఆ మదనపల్లి దగ్గర వ్యాధికి ఉచితంగా మందు ఇచ్చి సేవ చేస్తున్నారు అనేటువంటి నీ సేవా దృక్పథ కార్యక్రమం చాలా చాలా వండర్ఫుల్, బెస్ట్ అయిన కార్యక్రమం నువ్వు చేస్తా అండి. థ్యాంక్స్ తెలియకుండే వాళ్ళకంతా తెలియదు కదా ఇట్లా విరూపాక్షపురం అనేసి. ఎంత నాకు ఏడుపు వచ్చాయంటే సడన్గా నేను ఫస్ట్ టైం ఇతకు వచ్చింది. ఎందరూ ఉన్నారు కదా అంకల్, బట్ మన వీడియో చూసే వాళ్ళకి ఎవరికన్నా పాపం ఎవరన్నా ఉంటారు కదా ఎమర్జెన్సీ వాళ్ళకి తెలియకుండా ఉండే వాళ్ళు ఉంటారు. వాళ్ళు చూసి పాపం చొప్పుని ఇట్లా తకొచ్చి 100 కిలోమీటర్ల దూరంలో ఉంటారు. వాళ్ళందరికీ తెలియజేయడానికి నువ్వు చేస్తానటువంటి ఇది చాలా మంచిది, గొప్ప ఇది అమ్మ సందేశం. టీవీలో పోకుండా వీడియో కాకుండా నీ సెల్లో చిన్న దీంట్లోనే మంచి మెసేజ్ ఇస్తాను. చాలా మంచిదమ్మా. ఈ చిన్న వయసులోనే ఇంత మంచి ఆలోచన నీకు రావడము చాలా మంచి ఇదమ్మా. తెలియకుండా వాళ్ళకి అందరికీ తెలియజేస్తాను. దేవుడు నిన్ను ఎల్లప్పుడూ చాలా కాపాడు. థ్యాంక్ యూ అంకల్. ನೋಡಿ ಗೈಸ್, ನಾನು ಮಾರ್ನಿಂಗಿಂದ ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಾಗಲಿ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಅದಕ್ಕೆ ಒಬ್ಬರು ಯಾರೋ 2-3 ಅಬ್ಸರ್ವ್ ಮಾಡಿ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಈ ಥರ ಅವ್ರಿಗೆ ಗೊತ್ತಿಲ್ಲದೆ ಇದ್ರೂ ತಿಳ್ಕೊಂಡು ಬರ್ತಾರೆ ಅಂತ ತೆಲುಗು ಅವ್ರು ಅನಿಸುತ್ತೆ, ಆಂಧ್ರದವರು. ಅವ್ರು ಆ ಥರ ಹೇಳ್ತಾ ಇದ್ದಾರೆ. ನನಗೆ ಬೆಳಗ್ಗೆಯಿಂದ ಇವತ್ತು ನೈಟ್ ಫುಲ್ ನಿದ್ದೆ ಇಲ್ಲ ಬಿಡಿ ಗೈಸ್. ಯಾಕೆ ಸುಳ್ಳು ಯಾಕೆ ಹೇಳಬೇಕು, ನಿದ್ದೆನೇ ಇಲ್ಲ ನನಗೆ. ಇಲ್ಲೆಲ್ಲ ಇಷ್ಟು ಜನ ನೋಡ್ತಾ ಇದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ಒಬ್ಬೊಬ್ರು ಒಂದೊಂದು ಥರ. ಓಕೆ ಗೈಸ್, ನನಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ, ಬಟ್ ಶೇರ್ ಅಂತೂ ಮಾಡಿ ಅಷ್ಟೇ.